ಹಾಯ್ ಗೈಸ್. ಹಾಯ್ 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 ಹಾಯ್. ಈಗ ಅಲ್ಲಿಂದ ಸೀದಾ ಬಂದು ಇವಾಗ ಹೋಲಿ ಸ್ಪಿರಿಟ್ ಚರ್ಚಿಗೆ ಬಂದಿದ್ದೀವಿ. ಸೊ ಹೋಲಿ ಸ್ಪಿರಿಟ್ ಚರ್ಚ್ ನೋಡಿ ಹೀಗಿರುತ್ತೆ. ಸೊ ಹಂಗೆ ಚರ್ಚ್ ನೋಡಿಕೊಂಡು ಅಲ್ಲಿ ಲೊಕೇಶನ್ ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ರೆಡಿ ಆಗಿದ್ವಿ. ಸೊ ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ ಒಂದು ಸ್ಪೈಸಿ ರೆಸ್ಟೋರೆಂಟ್ ಅಂತ ಹೋಟೆಲ್ಗೆ. ಸೊ ಅಲ್ಲೋಗಿ ಅಲ್ಲಿ ಫುಡ್ಡೆಲ್ಲ ಆರ್ಡ್ರ್ ಮಾಡಿ ಆಮೇಲೆ ಒಳ್ಳೊಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಸೀದಾ ನೆಕ್ಸ್ಟು ಅಲ್ಲಿಂದ ಹೊರಟ್ವಿ. ಮೈ ಮಹಬೂಬ್ ಸಾಬ್ ಗಾಯ್ಸ್ ಗೊತ್ತಾ, ಕ್ಯಾಶ್ಯೂ ಫ್ರೂಟ್ ಅಂತಾರೆ ಇದನ್ನ. ನಮ್ಮ ಕಾರ್ತಿಕ್ನ ತೋಟಕ್ಕೆ ಕಳಿಸ್ಬಿಟ್ಟು ಕಿತ್ಕೊಂಬರಕ್ಕೆ ಕಳಿಸಿ ನೋಡಿ ಫುಲ್ಲು ಎಲ್ಲ ತೋರ್ಸೋ ಮಚ್ಚ. ಕಾರ್ತಿಕ್ ಕಿತ್ಕೊಂಡ್ಬರ್ಲಿಲ್ಲ, ನಾನು ಕಿತ್ಕೊಂಡ್ಬಂದ. ಬಂದು ನಿಮ್ಗೆ ಕಾಕೋಲೆಂ ಬೀಚ್ ಹತ್ರ ಸಿಗುತ್ತೆ. ಹೋಗ್ಬೇಕಾದ್ರೆ ನಿಮ್ಗೆ ಡೌನ್ ಅಲ್ಲಿ ಸಿಗುತ್ತೆ ಗಾಯ್ಸ್ ಇದು. 2 hours later. ಈಗ ನೆಕ್ಸ್ಟ್ ಇಲ್ಲಿಂದ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಕಾಕೋಲೆಂ ಬೀಚ್, ನನ್ನ ಬ್ಯಾಕ್ ಸೈಡು. ಸೊ ಅಲ್ಲಿಗೆ ಹೋಗ್ತಾ ಇರೋದು ಇವಾಗ. ಸೊ ಈಗ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಂದ 5 ನಿಮಿಷ ಆಗುತ್ತೆ ಹೋಗೋತ್ತಿಗೆ. ಸೊ ನೋಡಿ ಈ ಥರ ಸ್ಟೇರ್ ಕೇಸ್ ಇರುತ್ತೆ ನೋಡಿ, ಬೈಸಲ್ಲಿ ಹೋಗ್ತಾ ಇದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಳಗಡೆ ಡೌನ್ ಒಂದು ಸ್ಪಾಟ್ ಇದೆ. ಆ ಸ್ಪಾಟ್ಗೆ ಹೋಗ್ಬಿಟ್ಟು ಚೂರು ಆಟ ಆಡ್ಕೊಂಡು ಬೀಚ್ ಗೀಚ್ ನೋಡ್ಕೊಂಡು ಫೋಟೋ ಗಿಟೋ ತೆಕ್ಕೊಂಡು ಬರೋದಷ್ಟೇ. ಗಾಯ್ಸ್ ಎಲ್ಲ ಹಾಯ್ ಮಾಡ್ರ ಹಂಗೆ. ಗಾಯ್ಸ್ ಇವಾಗ ಬೀಚಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದೀವಿ. ನಾನು ಜಾನ್ಸನು ಮಚ್ಚೆ. ಬರೋ ಅಷ್ಟಲ್ಲಿ ಪೀಸ್ ಇರಲ್ಲ. ಇಳಿಯೋದು ತುಂಬಾ ಕಷ್ಟ ಇದೆ, ಇಳಿಯೋದು ತುಂಬಾ ಈಸಿ, 5 ನಿಮಿಷದ ಕೆಲಸ. ಇಳಿಯೋದು ಹೆಂಗೋ ಇಳಿದ್ಬಿಟ್ಟು ಗಾಯ್ಸ್ ಶಿಖರನ. ಈಗ ಹತ್ತದೆ ಅವನ ಅಜ್ಜಿ ಇರೋದು ಕಷ್ಟಕರ, ತುಂಬಾ ಕಷ್ಟ ಇದೆ, ಹೆವಿ ಕಷ್ಟ ಇದೆ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಫುಲ್ ಘಾಟ್ ಸೆಕ್ಷನ್ ಗೈಸ್. ಯಪ್ಪ ಬಿಸಿಲು ಮಕ್ಕೆ ಹೊಡಿತಾ ಇದೆ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ನಾನು ಬೇರೆ ಸಖತ್ ಫ್ಯಾಂಟಾಸ್ಟಿಕ್ ಕಲರಲ್ಲಿ ಇದ್ದೀನಿ ಗೈಸ್. ಫೈನಲಿ ಎಂಟ್ರಿ ಆದ್ವಿ ಬೀಚ್ ಹತ್ರ. ಓಯ್ ಬಾಯ್ಸ್ ಹಾಯ್ ಮಾಡ್ರ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಫೈನಲಿ ಬೀಚ್ ಹತ್ರ ಬಂದಾಯ್ತು. ಕೆಳಗಡೆ ಫುಲ್ ಟ್ರೆಕ್ಕಿಂಗ್ ಮಾಡ್ಕೊಂಡು ನಮ್ ಜಾನ್ಸನ್ ಕಾರ್ತಿಕ್ ದೂರದಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಜಾನ್ ಇದು ಸಮುದ್ರದ ಒಳಗಡೆ ಇರುತ್ತಲ್ಲ ಸೆಪ್ಟಿಕಲ್ಸ್. ಟೆಸ್ಟಿಕಲ್ಸ್ ಅಂದ್ರೆ ಬೇರೆ ಕಡೆ ಏನೋ ಒಂದು ಸಮುದ್ರದ ಒಳಗಡೆ ಬಳ್ಳಿ ತರ ಗಿಡಗಳು ಬೆಳೆದಿರ್ತಾವಲ್ಲ, ಅದು ಕೆಟ್ಟಾಗಿ ದಡಕ್ ಬಂದ್ಬಿಟ್ಟಿದೆ. ಆದ್ರೂ ನೋಡಿ ಸಮುದ್ರದಲ್ಲಿ ಈ ತರ ಒಂದು ಬಳ್ಳಿ ಏನೇನೋ ಇದಾವೆ, ಬೀಜಗಳು. ಎಷ್ಟು ಚಂದ ಅಲ್ಲ. ಜಾಲಿ ಜಾಲಿ ಎಲ್ಲ ಜಾಲಿ. ನಮ್ಮ ಕೃಷಿಕ ವರ್ಗ ಅರ್ಪಣೆ ಮಾಡ್ತೀವಿ. ನಾವ್ ಕೆರೆಯವರು, ನಾವ್ ಸಮುದ್ರದವ್ರಲ್ಲ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ರೋಪಾರ್ ನನ್ನ ಮಕ್ಕಳನ್ನ. ಫೈನಲಿ ಕೆಳಗಡೆಯಿಂದ ಮೇಲ್ ಬಂದಾಯ್ತು. ಅಯ್ಯೋ ಡಬಲ್ ಮೀನಿಂಗು ಸಾರ್. ಯಪ್ಪ ಸ್ವಾಮಿ ಸಾಕಾಗಿ ಹೋಗೋಯ್ತು. ಅಲ್ಲಿ ನೋಡಿ ಶೆಕೆ ಆಗೋಯ್ತು. ಅವನ್ಗೇನೋ ಬಾಯಿ ಬರ್ತಾ ಇದ್ದದೆ. ಯಾವನ ನೀನು ಲೋಪರ್ ನನ್ನ ಮಗನೇ. ಕೆಳಗಡೆ ಮೇಲೆ ಹತ್ತಿದ್ಗೆ ಡೋರ್ ಓಪನ್ ಮಾಡ್ಕೊಂಡ್ ಬಂದಿರೋದು. ಮಚ್ಚನು ಸುಸ್ತಾಗವನೆ, ಕಾರ್ತಿಕ್ ಸುಸ್ತಾಗವನೆ, ನಮ್ ಕೃತಿಕನು ಸುಸ್ತಾಗವನೆ. ಅಲ್ಲಿಂದ ಸೀದಾ ಬಾಯ್ಸ್ ಎಲ್ಲ ಬೀಚ್ ಕಾರ್ ಪಾರ್ಕ್ ಮಾಡಿ ಸೀದಾ ಬೀಚ್ ಅಲ್ಲಿ ಆಟ ಆಡೋದು. ಹೋಗೋಣ ಬನ್ನಿ. ಗಾಯ್ಸ್ ಫುಲ್ ಬೀಚಲ್ಲಿ ಸ್ನಾನ ಗೀನ ಮಾಡ್ಕೊಂಡು ಪಬ್ ನೋಡ್ರು. ನಾವ್ ಯಾವಾಗ್ಲೂ ಅಲ್ಲಿಗೆಲ್ಲ ಹೋಗೋದು. ರಷ್ಯನ್ ಪಾರ್ಕ್. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. A few moments later.
عندي لك رقصة قوية يا الحبيب اسمها الصبور. ಹಲೋ ಅಂಕಲ್, ಅಂಕಲ್ ನಾನ್ ಭಾರ್ಗವಿ ಅಂತ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ನಾವು ಸೀದಾ ನೆಕ್ಸ್ಟು ಆರಂಬೋಲ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಹಿಡನ್ ಪ್ಲೇಸ್ ಇದೆ, ಸ್ವೀಟ್ ಲೇಕ್ ಅಂತ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆ ಅಲ್ಲೋಗಿ ಪ್ಲೇಸು ರಿವೀಲ್ ಮಾಡ್ತೀನಿ. ಗೈಸ್, ಇವಾಗ ಕಾರ್ ಹತ್ರ ಬಂದಿದ್ದೀವಿ. ನೋಡಿ, ಕಾರಲ್ಲಿ ಪಾರ್ಕ್ ಆಗಿದೆ. ಸೀದಾ ನೆಕ್ಸ್ಟು ಆರಂಬೋಲ್ ಬೀಚ್ ಕಡೆ ಹೊರಟ್ವಿ. ಅವ್ನು ಬ್ಲಾಗ್ ನೋಡಿ ಕವರ್ ಅರ್ಧೋಯ್ತು. ಇವನ್ ಬೇರೆ ಬೀಳಿಸ್ತಾವ. ಅದೇ ಸಾಲಿ ಬಿಪಿನ್ ತರ ಆದ್ಮೇಲೆ ಇವನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸಾಫ್ಟ್ ಹಚ್ಕೊಂಡು ₹900 ಒಂದು ಅದು ಸನ್ಸ್ಕ್ರೀನ್. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟೈಟಾನಿಕ್ ಹೀರೋ ನನ್ನ ಚೆಲುವೆ. ఎందుకు నీకు ఏసు బతుకు. ಗೈಸ್, ಫೈನಲಿ ಸ್ವೀಟ್ ಲೇಕ್ ಬಂದ್ವಿ. ಗೈಸ್ ಎಲ್ಲ ನಡೆದ ಮಸ್ತ್ ಫುಲ್ ಸ್ವಾಗು. ಗಟ್ಟಿಯಾಳು ಬುಲೆಟ್ ಗಟ್ಟಿಯಾಳು. ಗೈಸ್, ವೆಲ್ಕಮ್ ಟು ಸ್ವೀಟ್ ಲೇಕ್. ಗೈಸ್, come bro, let's enjoy. ಒಂದಾಯ್ತು. ವಾವ್, ನೈಸ್. ಎಲ್ಲ ಸ್ವೀಟ್ ಲೇಕಿಗೆ ಗೈಸ್. ಫೈನಲಿ ಸ್ವೀಟ್ ಲೇಕಿಗೆ ಎಂಟ್ರಿ ಆದ್ವಿ. ಸೊ ನಮ್ಮ ಕಾರ್ತಿಕ್ ಇಲ್ಲಿ ಮೊಬೈಲ್ ಕೊಟ್ಬಿಟ್ಟು ವ್ಲಾಗ್ ಮಾಡಮ್ಮ ಅಂತ ಹೇಳ್ಬಿಟ್ಟು ನಾವು ಈಜೋಡಕ್ಕೆ ಹೋದ್ವಿ. ಈ ಕಡೆ ಕಿರಣ, ಈ ಕಡೆ ಸುಗಣ. 1-2 ಅವರ್ ಅಲ್ಲೇ ಆರಾಮಾಗಿ ಈಜಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಕ್ರೇಜಿಯಾಗಿ ವ್ಯೂಗಳನ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಟೆನ್ಷನ್ ಬಿಚ್ಚ ಅದು ಗುಡು ಗುಡಿಯಾ ನೋಡೋ ಗೂಡು ಗುಡಿಯ ಶೇಕ್ ಮಾಡಬೇಕು, ಶೇಕ್ ಮಾಡಬೇಕು. ನಿನ್ ಬಾಯಿಗೆ ಎಳೆ ಮಕ್ಳು ಹುಚ್ಚವ್ಯ. ಫುಲ್ಲು ಎಲ್ಲ ಮಸ್ತಾಗಿ ಆಟ ಆಡ್ಕೊಂಡು ಏನು ಬೇಡ ಗಾಯ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಎಲ್ಲ ಮಸ್ತಾಗಿ ಬೀಚಲ್ಲಿ ಲೇಕಲ್ಲೆಲ್ಲ ಆಟ ಆಡ್ಕೊಂಡು ವಾಪಸ್ಸು ರೂಮ್ ಕಡೆ ಹೋಗ್ತಾ ಇದೀವಿ. ನಮ್ಮ ಬಾಯ್ಸ್ ಎಲ್ಲ ಹಿಂದೆ ಬರ್ತಾ ಇದಾರೆ. ಬಾಯ್ಸ್ ನಾನೇ ಹೋಗ ಹಂಗೆ ಪಾಸ್ ಆಗೋ. 10 నిమిషాల్లో తాగేస్తా సార్. 10 నిమిషాలు 3 వేస్తాను. ಬಾಂಬ್ಸ್ ಒಂದ್ ಕಲ್ಲು ಎಷ್ಟು? ಸುಜನ್ ಏನೋ ಹೇಳ್ತಾ ಇದ್ದಾನೆ, ಇಂಪಾರ್ಟೆಂಟ್ ಹೇಳೋ ಮಚ್ಚ. ಏನಿಲ್ಲ, ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಫೋಟೋ ಶೂಟ್ ಹೋಗೋಣ.
ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಇಲ್ಲ ಅಂದ್ರೆ ಒಂದು 4 ಗಂಟೆ 5 ಗಂಟೆ ಆಯ್ತು ಅಂದ್ರೆ ನಾವು ಫೋಟೋ ಶೂಟ್ ಎಲ್ಲ ಮುಗಿಸಿ ಓಕೆ. ಆಮೇಲೆ ಸಂಜೆ ಶಾಪಿಂಗ್ ಮಾಡ್ಬಿಟ್ಟು ಹಂಗೆ ಅಲ್ಲಿ ಇದು ಏನಪ್ಪ ವಾಸ್ಕೋಡಿಗಮ್ಮ ಹತ್ರ ಬಿಟ್ಬಿಟ್ಟು ಕಾರ್ನ ಟ್ರೈನ್ ಹತ್ತನ ಬೆಂಗಳೂರಿಗೆ ಸೀದಾ ವಾಪಸ್ ಬೆಂಗಳೂರು. ಫಸ್ಟ್ ಬ್ಯಾಂಗ್ಳೂರ್, ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ನಮ್ಮ ತಾಯ್ನಾಡು. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಮಾಡಿ ಮಸ್ತಾಗಿತ್ತು guys, ಮಾತ್ರ ಇವತ್ತು ಎಂಜಾಯ್ಮೆಂಟ್. ಸೀರಿಯಸ್ ಆಗಿ ಸಖತ್ ಎಂಜಾಯ್ ಮಾಡಿದ್ವಿ. ನಾನು ಹರೀಶ್ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇವತ್ತು ಬೀಚಲ್ಲಿ. ಸ್ಟೇಟ್ ಅವಾರ್ಡ್ ಚೆಕ್ ಬಂತು. A few moments later. ಸಿಡಿಲ್ಬಡ್ದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ? ಮೀನಾಕ್ಷಿ, ಮೀನಾಕ್ಷಿ, ಗಟ್ಟಿಯಾಳು ಬುಲೆಟ್. ಸರಿ ಮಾಡ್ರಿ ನಾನು ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ನನ್ನ. Six and a half hours later. A few minutes later. ಗೈಸ್ ಶಾಪಿಂಗ್ ಬಂದಿದ್ದೀವಿ. ಸೊ ನಮ್ಮ ದೀಕ್ಷಿಪು ನನಗೆ ಇಬ್ರಿಗೂ ಒಂದೇ ಥರ ಬ್ರಾಸ್ಲೆಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಬಿಜಾಪುರ್ ಗೋಲ್ಗುಮ್ಮಟ್. ಬಿಜಾಪುರ ಹೌದಲ್ರಿ ಸರ? ಹಾಂ ಸರ. ತಗೊಳ್ರಿ, ಏನೇನು ಬೇಕೋ ತಗೊಳ್ರಿ. ನಮ್ಮ ಭಯ್ಯ ಫ್ರೀಯಾಗಿ ಕೊಡ್ತಾರಂತೆಲ್ಲ. ಅಂದ್ರೆ ಬಿರಿಯಾನ 10 ರೂಪಾಯಿ ಸಾಮಾನು ತಗೊಂಡು ಯಾರು ಇವರೆಲ್ಲ ರೂಪಾಯಿ ಕೊಟ್ರು ಭಯ್ಯ. ಕಾಚಾ ಬಾದಾಮ್. ಬಾಬಿನ್ ಶುದ್ಧ ಕಾಚಾ ಬಾದಾಮ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಗಾಯ್ಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗೆಲ್ಲ ಮಸ್ತಾಗಿ ನೆಕ್ಸ್ಟ್ ಇವಾಗ ಜಾನ್ಸನ್ ಜ್ಯೂಸ್ ಕುಡಿತ್ಯಾ? ಜ್ಯೂಸ್ ಕುಡಿತ್ಯಾ? ಫುಲ್ ಜ್ಯೂಸ್ ಕುಡಿದವ್ರೆ ಅವನು. ನಮ್ಮ ಕರ್ನಾಟಕ ಗಾಡಿ ನಿಂತಿದೆ. ನೆಕ್ಸ್ಟ್ ಮೌಂಟೇನಿಯರ್ಸ್. A few moments later. ಗೈಸ್ ಇವಾಗ ನಮ್ಮ ಹೋಟೆಲ್ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ ಗೋವಾದಲ್ಲಿ. ಗೋವಾದಲ್ಲಿ ಮೈಸೂರ್ದು ಅಂದರೆ ಐ ಮೀನ್ ಕರ್ನಾಟಕದ್ದು ಹೋಟೆಲ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ಹೋಟೆಲ್ ಮೈಸೂರು ಪ್ಯಾಲೇಸ್ ಇದೆ ಎಂಟ್ರೆನ್ಸು. ಆಲ್ರೆಡಿ ಕೂತಿದ್ದಾರೆ. ಹೆಸರು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಆಯ್ತು ಬಿಡು. ನಾವು ಯಾವತ್ತು ಯಾರು ತಾವು ಹೇಳ್ಕೋಬೇಕಂತ ನಾವು ಯಾವತ್ತು ಇಷ್ಟಪಟ್ಟಿಲ್ಲ. ಫೋನು 2 ಲಕ್ಷ ಹೇಳ್ಕೋಬೇಕಂತಲ್ಲ.
ಸರ್ ಸತೀಶ್ ಗಡಬನ್ಸ್ ಅವರೇ ನಿಮ್ದು ಶರ್ಟ್ ಎಷ್ಟು ಸರ್? ಏನು ಜನಗಳ ಜಾಗ 80,000 ಶೇಟ್ ಅಂತ 800 ರೂಪಾಯಿ ಕೊಡ್ತಾವೆ ನಮ್ಮ ಬ್ರೋಸರ್. ಇದು ಕಡಗ ಇದೆಯಲ್ಲ, ಇದು ಕಡಗ ಡೈರೆಕ್ಟ್ ಟಾಟಾ ಸ್ಟೀಲ್ಸ್ ಇಂದ ತರಿಸಿದ್ದು. ಮಾಡ್ತಾ ಇರಲಿಲ್ಲ ಅವ್ರು ಇದುವರೆಗೂ ಕಡಗ. ಈಗ ನನಗೋಸ್ಕರ ಅವ್ರು ಮಾಡಿರೋದು. ಬುದ್ಧಿ ಇದ್ದು ಮಾತಾಡ್ರಿ. ಟಾಟಾ ಕಂಪ್ನಿ ಓನರ್ ಅವನೇ ಸಾವಿರಾರು ಜನ ಕೆಲಸ ಕೊಡ್ತಾನೆ. ಅವನೇ ಬಂದ್ ಫಿಟ್ ಮಾಡಿದ್ರೆ ನೇನಾ? ಇದು ಬಂದ್ಬಿಟ್ಟು ಕಾಶಿಗೆ ಹೋದಾಗ ಅದು ಮೂಳೆ ಬರುತ್ತಲ್ಲ, ಮೂಳೆಯಲ್ಲಿ ಕೆತ್ತಿ ಮಾಡಿರೋ ತಲೆ ಬುಳ್ಳಿ, ಬೆನ್ನಿನ ಮೂಳೆ ಇದೆಯಲ್ಲ, ಬೆನ್ನಿನ ಮೂಳೆಯಲ್ಲಿ ಅದು ಒಂದು ಅಗೋರಿ ಕೊಟ್ಟಿದೆ. ವಾಕ್ ಹೋದಾಗ ಕೇದಾರ್ನಾಥ್ ಸಿಕ್ಕಿದ್ದು. ಮತ್ತೆ ಇದು ವಾಚು, ಇದು ಲಿಮಿಟೆಡ್ ಎಡಿಷನ್ ಫೈರ್ ಬುಲ್ಟ್ ನನ್ನ ಅಂಬಾಸಿಡರ್ ಮಾಡಕ್ಕೋಸ್ಕರ ತಗೊಂಡಿದ್ದೀನಿ. ಇದು ಉಲ್ಟಾ ಹಾಕೊಂಡಿದ್ದೀನಿ, ಈಗ ನೋಡ್ಬೋದು ನೀವು. ಉಲ್ಟಾ ಹಾಕೊಂಡಿದ್ದೀನಿ ಅಂದ್ರೆ ಅದು ನನಗೆ ಮಾತ್ರ ನನ್ನ ಟೈಮ್ ಚೆನ್ನಾಗಿದೆ ಅನ್ನಿಸ್ಬಾರ್ದು. ಎಲ್ಲರೂ ಅಕ್ಕಪಕ್ಕ ಇರೋರೆಲ್ಲ ಟೈಮ್ ಚೆನ್ನಾಗಿದೆ. ನಾನು ಆಗಾಗ ಎಲ್ಲ ಕಂಟ್ರಿ ಹೋಗ್ತಾ ಇರೋದು ಕಾರಣದಿಂದ ಆ ದೇಶದ್ದು ಟೈಮ್ಗಳು ಇಟ್ಕೋತೀನಿ. ಇಲ್ಲಿಂದ ನಾನು ಅಮೆರಿಕಾಗೆ ಹೋಗಿದ್ದೀನಿ, ಪಾಕಿಸ್ತಾನ್ಗೆ ಹೋಗಿದ್ದೀನಿ, ಚೈನಾಗೆ ಹೋಗಿದ್ದೀನಿ, ಜಪಾನ್ಗೆ ಹೋಗಿದ್ದೀನಿ, ಜರ್ಮನಿಗೆ ಹೋಗಿದ್ದೀನಿ, ಲಂಡನ್ಗೆ ಹೋಗಿದ್ದೀನಿ. ಇದು ಈಗ ಗೋವಾಲಿ ಕರೆಂಟ್ ಟೈಮ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕೆ ಈಗ 4:16 ಇದೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿದೆ. ಸ್ಪೆಕ್ಸ್ಗಳ ಬಗ್ಗೆ ಹೇಳಿ. ಆ ಸ್ಪೆಕ್ಸ್ಗಳ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ದಿಸಾಗಳು ಹೋಗಲ್ಲ. ಕಲೆಕ್ಷನ್ನೇ 8 ಮನೆ ಇದೆ. ಸ್ಪೆಕ್ಸ್ ಅಂತಾನೆ 8 ಮನೆ ಮಾಡಿ 8 ಮನೇಲಿ ಬರೀ ಸ್ಪೆಕ್ಸೇ ಇರೋದು, ಬೇರೆ ಏನು ಇಲ್ಲ. ಈ ಸ್ಪೆಕ್ಸ್ ಇದೆಯಲ್ಲ, ಈ ಸ್ಪೆಕ್ಸು 2 ಲಕ್ಷ 2 ಲಕ್ಷ ಅಲ್ಲ, ಈ ಲಕ್ಷ ಅಲ್ರಿ. 8 ಮನೆ ಇದೆ ಅಂದ್ರೆ ಆಚೆ ಬಂದಾಗ ಏನು 2 ಲಕ್ಷದ ಹಾಕೊಂಡ್ಬರಕ್ಕಾಗುತ್ತಾ? ಇದು 18 ಕೋಟಿ ಇದೆ. ಇದು 24 ಕೋಟಿ, ಇದು 36 ಕೋಟಿ. ಇದು ಕೋಟಿಗಳಿಗಿಂತ ಕೋಟಿ ಇದು. ಅಷ್ಟೇ, ಧನ್ಯವಾದ. ಸಿಗುವ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಯಾರೋ ಇವನೇ ಸುಂದ್ರ ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ಗೈಸ್, ಗೋವಾದಲ್ಲಿ ಮುದ್ದೆ ಊಟ, ಮೈಸೂರು ಪ್ಯಾಲೇಸ್. ಹೇಳ ಮಚ್ಚ, ಹೆಂಗಾಯ್ತು? ಚೆನ್ನಾಗೈತೆ, ಟ್ರೈ ಮಾಡಿ ಬಂದಾಗ ಚೆನ್ನಾಗಿದೆ, ಸಾಕಾಗೈತೆ. ಬೆಂಕಿ ಬೆಂಕಿ. ಕಾರ್ತಿಕ್, ಗ್ರೇವಿ ಹೆಂಗಿದ್ಯೋ? ಕಾರ್ತಿಕ್, ಗ್ರೇವಿ ಹೆಂಗಿದೆ ಕಾರ್ತಿಕ್? ಚೆನ್ನಾಗಿದ್ಯಾ? ಜೋರಾಗಿ ಹೇಳ್ರಿ ರೀ. ಚೆನ್ನಾಗಿದೆ. ಥ್ಯಾಂಕ್ ಯು ಕಾರ್ತಿಕ್, ತುಂಬಾ ಧನ್ಯವಾದಗಳು. ಗೈಸ್, ಬಿರಿಯಾನಿ ಬಂದಿದೆ. ಊಟ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಫೋಟೋಶೂಟ್ಗೆ ಹೋಗೋಣ ಅಂತ ಪ್ಲಾನ್ ಆಯಿತು. 1 hour later. ಗೈಸ್, ಇವಾಗ ಸ್ಪಾಂಟೇನಿಯಸ್ ಬಂದಿದ್ದೀವಿ. ಸೊ ಇಲ್ಲಿ ಬಂದು ನಿಮಗೆ ಬರೀ ಫೋಟೋಶೂಟ್ಸ್ ಕಾಣಿಸುತ್ತೆ. ಐ ಮೀನ್ ಲೊಕೇಶನ್ ಸೂಪರ್ ಆಗಿದೆ. ಎಲ್ಲ ಫೋಟೋಸ್ ತೆಗೊಳಕ್ಕೆ, ಮಾಡೋಕ್ಕೆ ಎಲ್ಲ ಕ್ರೇಜಿ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಆಹಾ ಗುರು, ಡಗಾರ್ಗಳಿದ್ದ ಬರ್ತಾರೆ, ಕೇಳ್ಕೊಂಡ್ಬಿಡ್ತೀನಿ. 2 hours later. ಫೋಟೋ ಸೆಷನ್ ಮುಗಿಸ್ಕೊಂಡು ನಾವು ಹುಡುಗರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ನಾವು ಕಾರ್ ಬಿಟ್ಟು ಅಲ್ಲಿಂದ ಬೈಕಲ್ಲಿ ಡ್ರಾಪ್ ಹಾಕ್ಸ್ಕೊತಾ ಇದ್ದೀವಿ. ಗೋವಾನೇ ಬೇಡ ಅನ್ನಿಸ್ಬಿಡಿ. ಯಾಕೆ? ಸೊ ಬಸ್ಸಿಗೆ ಬೇರೆ ಟೈಮ್ ಆಗೋಗಿತ್ತು ಗಾಯ್ಸ್. ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿ ಇದ್ವಿ. ಸೊ ಅಲ್ಲಿ ಪರಿಚಯ ಆದ್ರು ಒಬ್ರು ಕ್ರೂಸ್ ಅಂತ ಅವಣ್ಣ. ಅವರು ಕನ್ನಡದವ್ರೆ. ಸಕ್ಕದ ಗಾಡಿ ಹೈ ಸ್ಪೀಡಲ್ಲಿ ಹೈವೇಲಿ ಹೊಡ್ಕೊಂಡ್ ಬಂದು ನಮ್ಮನ್ನ ಸೇಫ್ ಆಗಿ ಬಸ್ ಸ್ಟಾಪ್ ಡ್ರಾಪ್ ಮಾಡಿದ್ರು. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೇಫ್ ಆಗಿ ಕರ್ಕೊಂಡ್ ಬಂದು ನಮ್ಮ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಗಾಯ್ಸ್, ಫೈನಲಿ ಬಸ್ ಬಂತು. ಲಗೇಜ್ ಲೋಡ್ ಮಾಡ್ತಾ ಇದೀವಿ, ಡೈರೆಕ್ಟ್ ಬೆಂಗಳೂರು. ಗಾಡಿ ಸ್ಟಾರ್ಟ್.
ಬ್ಯಾಗ್ ಎಲ್ಲ ಚೆಕಿಂಗ್ ನಡೀತಾ ಇದೆ ಗೈಸ್. ಅಂತೂ ತುಂಬಾ ಸ್ಟ್ರಿಕ್ಟು. ಯಾವುದೇ ತರ ಆಲ್ಕೋಹಾಲ್ ಕಂಟೆಂಟ್ಸ್ ಎತ್ಕೊಂಡು ಹೋಗಂಗಿಲ್ಲ. ಇಲ್ಲೇ ಒಂದು 10 ನಿಮಿಷ ನಿಲ್ಸ್ಬಿಟ್ಟು ಚೆಕಿಂಗ್ ಮಾಡ್ತಾ ಇದ್ದಾರೆ ಎಲ್ಲರ ಬ್ಯಾಗ್ನು. ನನ್ನ ಬ್ಯಾಗ್ ಚೆಕಿಂಗ್ ಆಯ್ತು, ಸೊ ಒಳಗಡೆ ಲೋಡ್ ಮಾಡಿದೆ. ಬಾಯ್ಸ್ದೆಲ್ಲ ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ಲೋಡ್ ಮಾಡಿ ಸೀದಾ ಬ್ಯಾಂಗ್ಳೂರ್. ಗಾಯ್ಸ್ ಫೈನಲಿ ಬಸ್ ಸಿಕ್ತು. ಬಸ್ ಹತ್ತಿ ಸೀಟಿಂಗ್ ಅಲಾಟ್ಮೆಂಟ್ ಎಲ್ಲ ಮಾಡ್ಕೊಂಡು ನಮ್ ಕಾರ್ತಿಕ್ ಲಿಕ್ಕಿದ್ದು ಜೋಡಿಯ ಮಲ್ಕೊಂತವ್ರೆ. ನನ್ನ ಹತ್ರ ಬೇಡ ಬಾಸ್. ಕಾರ್ತಿಕ್ ಸಿಂಗಲ್ ಬುಕ್ ಮಾಡಿದ್ನಲ್ಲೋ. ಕಾರ್ತಿಕ್ ಸಿಂಗಲ್ ಆಗಿ ಹೋಗ ನೀನು. ಸುಜನ್ ಸಿಂಗಲ್ ಆಗಿ ಅವನೇ. ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ. ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ. ಫೈನಲಿ ಗೋವಾ ಟ್ರಿಪ್ ಎಲ್ಲ ಮಸ್ತಾಗಿ ಮುಗಿಸ್ಕೊಂಡು ನಾನು ನಮ್ಮ ಬಾಯ್ಸ್ ಎಲ್ಲ ಬೆಂಗಳೂರು ಕಡೆ ಹೊರಟಾಯ್ತು. 2000 years later. ಗೈಸ್ ಇವಾಗ ಊಟಕ್ಕೆ ಸ್ಟಾಪ್ ಕೊಟ್ಟರು. ಸೊ ನೋಡಿ ಇದೆ ಹೋಟೆಲು. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟು ಬ್ಯಾಂಗ್ಳೂರ್ಗೆ ಹೋಗೋದೇ ಇವಾಗ. ಸೊ ಲಾಂಗ್ ಟ್ರಾವೆಲಲ್ಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಗಲ್ ರೋಟಿ ಒಂದು ಸ್ವಲ್ಪ ರೈಸ್ ತಿನ್ಕೊಂಡು ಅಲ್ಲಿಂದ ಹೊರಟಾಯ್ತು. ಫೈನಲಿ ನಾನು ನಮ್ಮ ಬಾಯ್ಸ್ ಎಲ್ಲ ಬೆಂಗಳೂರಿಗೆ ಸೇಫಾಗಿ ರೀಚ್ ಆದ್ವಿ. ಸೊ ಕೆನ್ನಮೆಟಲ್ ಬಸ್ ಸ್ಟಾಪ್ ಹತ್ರ ಡ್ರಾಪ್ ತಗೊಂಡು ಸೊ ಅಲ್ಲಿಂದ ನೆಕ್ಸ್ಟು ಬಸ್ ಹತ್ಕೊಂಡು ಸೀದಾ ಎಂಟನೇ ಮೇಲೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಬಸ್ ಬಂತು ಅಂದ್ಬಿಟ್ಟು ಸೊ ಬಸ್ ಎಲ್ಲ ಹತ್ಕೊಂಡು ಮೂಟೆ ಹೊತ್ತ ಮಹಿಳೆ. ಸೊ ಬಾಯ್ಸ್ ಎಲ್ಲ ಬರ್ತಾ ಇದಾರೆ ಹಿಂದೆಗಡೆ. ಅವ್ರು ಬಂದ್ಮೇಲೆ ಸೀದಾ ಬಸ್ ಹತ್ಕೊಂಡು ಹೊರಡೋದೇನೆ. ಫೈನಲಿ ಗೋವಾ ಟ್ರಿಪ್ ಮುಗಿಸ್ಕೊಂಡು BMTC ಯಾತ್ರೆ ಮಾಡ್ತಾ ಇದೀವಿ ಮನೆ ಕಡೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ತಟ್ಟೆ ಗ್ರೇವಿ ತಿನ್ಬಿಟ್ಟು ಬೆಳಗ್ಗೆ ನೋವು ಕೊಡೋದು. ఎందుకు నీకు ఏసు బతుకు. ಅದೇ ಬೇಡ, ಬೆಳಗ್ಗೆ ನಿನ್ನೆ ತಿನ್ನು. ನಿಂಗೆ ಗ್ರೇವಿ ಇಷ್ಟ ಅಲ್ವಾ? ನಿಂಗೆ ಗ್ರೇವಿ ಇಷ್ಟ ಅಲ್ವೇನೋ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಫೈನಲಿ ನಾವು ಸೇಫ್ ಆಗಿ ರೀಚ್ ಆಗ್ಬೇಕಾಗಿ ನಮ್ ರಾಹುಲ್ ಬಂದಿದ್ದಾನೆ. ಬಂದಿದ್ದ. ಸೊ ಅವ್ನ ಗಾಡಿಗೆ ಲಗೇಜ್ ಲೋಡ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ನಾವು TND ಕಡೆ ಹೊರಟು. ಫೈನಲಿ ಎಂಟ್ರಿ ಆಗಿ ನಾನು ಹಾರ್ಲಿಕ್ಸ್ ತಗೊಂಡೆ. ನಮ್ಮ ಹುಡುಗರೆಲ್ಲ ಟೀ ತಗೊಂತಾ ಇದಾರೆ. ನಮ್ಮ ಶಿಷ್ಯ ಟೀ ಆಗ್ತಾ ಇದ್ದಾನೆ. ನಾಗಣ ಅಂಗಡಿಗೆ ಬಂದು ಒಳ್ಳೆ ಒಂದು ಟೀ ಕುಡ್ಕೊಂಡು ಈಗ ವಾಪಸ್ ಮನೆ ಕಡೆ ಹೋಗ್ಬೇಕು. ಮನೆ ಕಡೆ ಹೋಗಿ ಫುಲ್ ರೆಸ್ಟ್ ಮಾಡ್ಬೇಕು. ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ ಗೈಸ್ ಇವತ್ತು. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಗಂಟೆ ಹೊಡೆಯೋದನ್ನ ಮರಿಬೇಡಿ.